5 ಓಳಲ್ಲ ರೀ 10ರವರೆಗೂ ಅಂತ ಹೇಳ್ತಾ ಇದ್ದಾರೆ. ಎನ್.ಆರ್. ರಮೇಶ್ ಇದಕ್ಕಿಂತ ಮುಂಚೆ ಇತಿಹಾಸದ ಸಮೇತ ಬೇರೆ ಬೇರೆ ವಿಚಾರಗಳನ್ನು, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಆಡಳಿತಾತ್ಮಕ ವಿಚಾರಗಳನ್ನು, ಹಾಗೆ ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಎಕನಾಮಿಕಲ್ ಡಿಸ್ಕ್ರಿಪೆನ್ಸೀಸ್ ಆಗಿಬಿಡುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಬೇರೆ ಬೇರೆ ಭಾಗಗಳು ಅಂತಂದಾಗ ನೀವು ಮಹದೇವಪುರ, KR ಪುರ, ವೈಟ್ ಫೀಲ್ಡು ಒಂದು ಭಾಗ ಅಂತ ಮಾಡಿಬಿಟ್ಟು, ನೀವು ಪಶ್ಚಿಮ ಒಂದು ಭಾಗ ಅಂತ ಮಾಡಿಬಿಟ್ಟಾಗ, ಅಥವಾ ನೀವು ಕೆಂಗೇರಿ ಒಂದು ಭಾಗ ಅಂತ ಮಾಡಿಬಿಟ್ಟಾಗ ಎಕನಾಮಿಕಲಿ ತುಂಬಾ ಡಿಸ್ಕ್ರಿಪೆನ್ಸೀಸ್ ಆಗಿಬಿಡುತ್ತೆ, ಸಮಸ್ಯೆಗಳಾಗ್ಬಿಡುತ್ತೆ. ಆಮೇಲೆ ಸಾಫ್ಟ್ವೇರ್ ಟೆಕ್ ಪಾರ್ಕ್, ಟೆಕ್ ಜೇಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲಿ ಸರಿಸುಮಾರು ಹಲವು ಟೆಕ್ ಪಾರ್ಕ್ಗಳಿದ್ದಾವೆ, ಅಲ್ಲಿ ಸುಮಾರು ರೆವಿನ್ಯೂ ಬರುತ್ತೆ, ಇಲ್ಲೆಲ್ಲ ರೆವಿನ್ಯೂ ಖೋತ ಆಗುತ್ತೆ. ದೆಹಲಿ ಇದೇ ಥರ ಮಾಡೋಕ್ಕೆ ಹೋಗಿ ಸಮಸ್ಯೆಗೀಡಾಯಿತು. MCD, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ, ಅದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಅವರ ಜಿಸ್ಟನ್ನ ಮುಂದುವರಿಸ್ತಾ, ಅದರ ಜೊತೆಗೆ ಅದಕ್ಕೊಂದು ಸೆಂಟಿಮೆಂಟಲ್ ಆಸ್ಪೆಕ್ಟ್ ಕೂಡ ತಗೊಂಡು ಬಂದರು. ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ಊರು, ಅದು ಹೋಳಾಗಬಾರದು, ವಿಭಜನೆಯಾಗಬಾರದು, ಆಡಳಿತಾತ್ಮಕ ದೃಷ್ಟಿಯಿಂದಲೂ ಕೂಡ ಅಂತಂದ್ರು. ನಾವು ಐ ಆಮ್ ಪಾಸಿಂಗ್ ಇಟ್ ಓವರ್ ಟು ಗುರುಗಳೇ ಪ್ಲೀಸ್. BBMP ನಮ್ಮ ರಾಜ್ಯದಲ್ಲಿ ಇರೋ ಮರಿ ಸರ್ಕಾರಗಳಲ್ಲಿ ಒಂದು. ಹಲವು ಮರಿ ಸರ್ಕಾರಗಳಿದ್ದಾವೆ. ಓಕೆ, ಅದರಲ್ಲಿ ಇದು ಒಂದು. ಜವಾಬ್ದಾರಿ ಜಾಸ್ತಿ ಇದೆ. ಅದರ ಬೃಹತ್ ಗಾತ್ರ ಇದೆಯಲ್ಲ, ಈಗ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ರು, ಇನ್ನೂ ಮಾತಾಡ್ತೀವಿ ಉದ್ದಕ್ಕೂ, ಇನ್ನೂ 10 ಡಿಬೇಟ್ ಈ ಥರ ನಡೆದ್ರೂ ಆ ಗಾತ್ರದ ಬಗ್ಗೆನೇ ಮಾತಾಡ್ತೀವಿ. ಅದರ ಬಗ್ಗೆ ನಮಗೆ ಗಾಬರಿ ಇದೆ ಒಂದು. ಎರಡನೇದು ಅಪನಂಬಿಕೆ ಇದೆ. ಆ ಗಾಬರಿ ಮತ್ತು ಅಪನಂಬಿಕೆ ಏನು ಮಾಡ್ತಾ ಇದೆ ಅಂತಂದರೆ, ಆನೆ ಹೇಗಿರುತ್ತೆ ಅಂತ 6 ಜನ ಕುರುಡರು ಅರ್ಥ ಮಾಡ್ಕೊಳಕ್ಕೆ ಹೋದ್ರಂತೆ. ಒಬ್ಬ ಬಾಲ ಮುಟ್ಟು ನೋಡ್ದ, ಒಬ್ಬ ಸೊಂಡಿಲು ಮುಟ್ಟು ನೋಡ್ದ, ಒಬ್ಬ ಕಾಲು ಮುಟ್ಟು ನೋಡ್ದ, ಒಬ್ಬ ಹೊಟ್ಟೆ ಮುಟ್ಟು ನೋಡ್ದ, ಆನೆ ಹೀಗಿದೆ ಅಂತ ಹೇಳ್ದ. ಆನೆಯ ಸಮಗ್ರ ಚಿತ್ರ ಅವ್ರು ಯಾರಿಗೂ ಸಿಕ್ಕಲಿಲ್ಲ. ಅದೇ ಪರಿಸ್ಥಿತಿ ಇಲ್ಲೂ ಬರ್ತಾ ಇದೆ. ಮೊದಲನೇದಾಗಿ ಆ ಬೃಹತ್ ಗಾತ್ರ ಗಾಬರಿ ಹುಟ್ಟಿಸಿದೆ. ಇನ್ನೊಂದು ಅರಿಮಿಕೆಗೆ ಸಿಗ್ತಾ ಇಲ್ಲ, ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅದು ಏನಾಗುತ್ತೆ ಅನ್ನೋದು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅಪನಂಬಿಕೆ ಇರಲಿ, ಅದೇನಾದರೂ ಇರಲಿ. ಇಲ್ಲಿ BBMPಗೆ ಒಂದು ನಿರ್ದಿಷ್ಟವಾದಂಥ ಗುಣಲಕ್ಷಣ ಇದೆ. ಬೇರೆ ಈ ಥರದ ಮರಿ ಸರ್ಕಾರಗಳಿವೆಯಲ್ಲ, ಹಾಗೆ ಅಂದರೆ ರಾಜ್ಯ ಸರ್ಕಾರದ ಪರವಾಗಿಯೇ ಕೆಲಸ ನಿರ್ವಹಿಸ್ತಾ ಇರ್ತೇವೆ, ಅದು ಬೇರೆ ಮಾತು. ಏನು ಅಂತಂದರೆ, ಇದು ಜನರ ಅಗತ್ಯಗಳು ಏನಿದೆ, ಅವರ ಜೀವನ ಏನಿದೆ, ಅದಕ್ಕೆ ಸಂಬಂಧಪಟ್ಟ ನೇರವಾಗಿ ಕಾರ್ಯಕ್ರಮಗಳನ್ನು ಜಾರಿ ಮಾಡುವಂಥ ಒಂದು ಗುಣಲಕ್ಷಣ ಇದಕ್ಕೆ ಇದೆ. ಅದು ಜವಾಬ್ದಾರಿ ಕೂಡ ಹೌದು. ಇದು ಹೆಚ್ಚಾಗಿ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು, ಮ್ಯಾನೇಜ್ಮೆಂಟ್ಗೆ, ನಿರ್ವಹಣೆಗೆ ಸಂಬಂಧಪಟ್ಟಿದ್ದು. ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಇದೆಯಲ್ಲ, ತಲಸ್ತರದಲ್ಲಿ ಜಾರಿ ಮಾಡಬೇಕು, ಜನಕ್ಕೆ ನೇರವಾಗಿ ಸಿಗಬೇಕು. ಅಲ್ಲ, ಈಗ ಮಾತೆತ್ತಿದ್ರೆ ನಾವು ಗಾರ್ಬೇಜಿನ ಬಗ್ಗೆ ಮಾತಾಡ್ತೀವಿ, ಅದು ತುಂಬ 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 ತೊಂದರೆ ಕೊಡ್ತಾ ಇದೆ ನಮಗೆ, ಅದಿರಲಿ. ಅದನ್ನು ಕೂಡ ಮ್ಯಾನೇಜ್ಮೆಂಟ್ದೇ ಪ್ರಾಬ್ಲಮ್ ಅಲ್ವಾ? ಹಾಗೆ ಯಾವುದೇ ಕ್ರಮವನ್ನು, ಕಾಮಗಾರಿಯನ್ನು BBMP ವ್ಯಾಪ್ತಿಯಲ್ಲಿ ತೆಗೆದುಕೊಂಡಾಗ ಮುಖ್ಯವಾಗಿ ಹಣ, ಓಕೆ, ಅಧಿಕಾರ, ಓಕೆ, ಅದಕ್ಕಿಂತ ಹೆಚ್ಚಾಗಿ ರಾಜಕೀಯ, ಓಕೆ, ಅವಕಾಶಗಳು, ಓಕೆ, ಇವೆಲ್ಲದ ಲೆಕ್ಕಕ್ಕೆ ಬರ್ತವೆ. ನೀವು ಪೀಠಿಕೆಯನ್ನು ಓದಿದ್ರಿ, ಮೂಲ ಉದ್ದೇಶಗಳನ್ನು ಓದಿದ್ರಿ. ಅಲ್ಲಿ ನನಗೆ ತುಂಬ ಹಿಡಿಸಿದ್ದು ಅಂತಂದರೆ, ಉದ್ಯೋಗಾವಕಾಶಗಳು ಕ್ರಿಯೇಟ್ ಆಗ್ತವೆ ಅಂತ ಅನ್ನೋದಿಲ್ಲ ಅಲ್ಲಿ ಮತ್ತೆ ಒಂದೊಂದನ್ನು ಕೂಡ ಈಗಿನ BBMP ಸಮಸ್ಯೆ ಏನಿದೆ, ಬೃಹದಾಕಾರಕ್ಕೆ ಬೆಳೆಸಿಟ್ಬಿಡೋದು, ಅದು ಅಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಹಾಗೆ ಆ ಉದ್ದೇಶವೇ ಅಲ್ಲಿ ಕಾಣಿಸ್ತಾ ಇಲ್ಲ. ಹೀಗೆ ನಾನಾ ಅಂಶಗಳು ನಮಗೆ ಅರ್ಥವಾಗ್ತಾ ಇಲ್ಲ. ಆದರೂ ಮೈಕ್ರೋ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಬೋದು. ಆಮೇಲೆ ಅವರು ಬಡವರಾಗಿರ್ತಾರೆ, ಇವರು ಶ್ರೀಮಂತರಾಗ್ತಾರೆ, ಇವರು ಹೀಗಾಗ್ತಾರೆ, ಕನ್ನಡಿಗರಾಗ್ತಾರೆ, ಕನ್ನಡಿಗರಲ್ಲಿ ಕೈಗಾರಿಕೋದ್ಯಮಿಗಳು ಬರ್ತಾರೆ. ಈ ಥರ ನಾವು ಒಬ್ಬರು ಕಿವಿನ ಮುಟ್ಟಿ ನೋಡಿರ್ತಾರೆ, ಒಬ್ಬರು ಕುರುಡರು, ಇನ್ನೊಬ್ಬರು ಸೊಂಡಿಲು ಮುಟ್ಟಿ ನೋಡಿರ್ತಾರೆ, ಆನೆ ಹೀಗಿದೆ ಅಂತ ಹೇಳ್ತಾರಲ್ಲ, ಹಾಗೇ ಕಾಣುತ್ತೆ ಹೊರತು ನನಗೆ ಸಮಗ್ರವಾದ ಚಿಂತೆ ಬರೋದಿಲ್ಲ. ಈ ಸಮಗ್ರವಾದ ಚಿಂತೆ ಅಂತ ನನಗೆ ಬಂದಿದ್ದು ಒಂದೇ, ಮೈಕ್ರೋ ಮ್ಯಾನೇಜ್ಮೆಂಟ್ ಸುಲಭವಾಗ್ತದೆ. ಒಂದು, ನೀವು ಇವತ್ತು ಈ ವಿಷಯವನ್ನು ಚರ್ಚೆಗೆ ತಗೋತೀನಿ ಅಂತ ಅಂದಾಗ ನನಗೆ ತಕ್ಷಣ ಹೊಳೆದಿದ್ದು ಅಂತಂದರೆ, ಸಾರಿಗೆ ಇಲಾಖೆಯನ್ನು ಹೀಗೆಯೇ ವಿಭಜನೆ ಮಾಡಿದರು. ಏನು, ರೀಜನ್ ವೈಸು. ಆವಾಗಲೂ ಹೀಗೆ ಆಯಿತು.
ಏನು ಇವಾಗ ಏನು ಅಪನಂಬಿಕೆ ಬರ್ತಾ ಇದೆ ಅದು ಗಾತ್ರ ಹೀಗೆ ಇದೇ ಸಮಸ್ಯೆಗಳು ಬಂದವು. ಆಮೇಲೆ ಒಂದೊಂದು ವಲಯ, ಒಂದೊಂದು ವಿಭಾಗ, ಒಂದು ನಗರಸಭೆ ಇವುಗಳು ಬಂದಾಗ ನಾವು ಗಮನಿಸಬೇಕಾಗಿರೋದು ಒಂದೇ ಒಂದು ಅಂಶ ಅಂದರೆ ಒಂದೊಂದು ವಿಭಿನ್ನ, ಸಮಸ್ಯೆಗಳು ವಿಭಿನ್ನ, ಅವರ ಅಗತ್ಯಗಳು ಬೇರೆ. ಆಮೇಲೆ ರೆವಿನ್ಯೂ ಅವ್ರು ಜಾಸ್ತಿ ಇರ್ತಕ್ಕ ಆ ಅಸಮಾನತೆಯನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ ಮೈಕ್ರೋ ಮ್ಯಾನೇಜ್ಮೆಂಟ್ಗೆ ನೀವು ಅವಕಾಶ ಕೊಟ್ಟರೆ. ಆ ದೃಷ್ಟಿಯಿಂದ ಇದು ಮಾಡ್ತಾ ಇರೋದು ಸರಿಯೇ, ಆದರೆ ಸರಿಯಾದ ಅಸ್ಥಿವಾರವನ್ನು ಹಾಕಿ ಅಧಿಕಾರಿಗಳ ಅಧಿಕಾರಶಾಹಿಯ ಪ್ರಧಾನತ್ವ ಇಲ್ಲಿ ಬರದೇ ಇದ್ದಾಗ ನೋಡಿಕೊಂಡು ಯಾವುದೇ ಕಾರ್ಯಕ್ರಮ ಇರಲಿ, ಒಂದು ಬರೀ ಗಾರ್ಬೇಜ್ ಮಾತ್ರ ಅಲ್ಲ, ಒಳಚರಂಡಿ ಮಾತ್ರ ಅಲ್ಲ, ಇನ್ನು ಏನೇನೋ 36 ಇದೆ ಅವರ ಜವಾಬ್ದಾರಿಗಳು. ಯಾವುದೇ ಬಂದರೂ ಕೂಡ ಇಂಪ್ಲಿಮೆಂಟೇಷನ್ನು ಹೆಚ್ಚು ಸದೃಢವಾಗಿ ಚೆನ್ನಾಗಿ ಬರೋ ಹಾಗೆ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಇದನ್ನು ಮಾಡಬೇಕು. ಅದು ಸರಿಯಾದ ಭೂಮಿಕೆಯನ್ನು ನಿರ್ಧಾರ ಮಾಡೋದು ತಜ್ಞರ ಕೆಲಸ. ಸರ್ಕಾರ ತಜ್ಞರನ್ನು ತಗೊಂಡು ಡೆಲ್ಲಿನಲ್ಲಿ ಹೀಗಾಯಿತು ಅಂತ ಹೇಳ್ತೀವಿ. ಡೆಲ್ಲಿ ಸಮಸ್ಯೆಗಳೇ ಬೇರೆ, ಬೆಂಗಳೂರಿನ ಸಮಸ್ಯೆಗಳೇ ಬೇರೆ ಅಲ್ವೇ? ಅದರಿಂದ ನಾವು ಅನುಭವವನ್ನು ಪಡ್ಕೊಳ್ಬೇಕು ಅಂತದಾಗ ಬೆಂಗಳೂರಿನಲ್ಲಿ ನಮಗೇನು ಸಮಸ್ಯೆಗಳು ಇದಾವೋ, ಅಗತ್ಯಗಳಿದಾವೋ, ಆ ದೃಷ್ಟಿಯಿಂದ ಇನ್ಯಾವ ಕಡೆ ನಾವು ಗಮನ ನೋಡಿ ನಾವು ಕಲ್ತ್ಕೋಬಹುದು ಅಂತ ಯೋಚನೆ ಮಾಡಿ ಅಲ್ಲಿ ಆಗಿರೋ ತಪ್ಪುಗಳು ಇಲ್ಲಿ ಆಗದೇ ಇದ್ದಾಗ ನೋಡ್ಕೊಳ್ಬೇಕಾದ್ದು ಈಗಲೇ ನೋಡ್ಕೋಬೇಕದನ್ನ. ಹಾಗಾಗಿ ಇದು ಒಳ್ಳೆಯ ವಿಚಾರ. ಇದು ಕಾರ್ಯಕ್ರಮಗಳ ಜಾರಿಗೆ ತುಂಬ ಅನುಕೂಲ ಆಗ್ತದೆ. ಅವಕಾಶಗಳು ಕೆಲವರಿಗೆ ಸಿಗ್ತದೆ, ಕೆಲವರಿಗೆ ಸಿಗೋದಿಲ್ಲ. ಆದರೆ ಎಲ್ಲೋ ಒಳ್ಳೆ ಕೆಲಸ ಆಗ್ತಿರುತ್ತೆ, ಎಲ್ಲೋ ಇನ್ನೂ ಎಡುತ್ತಾ ಇರೋದಿರುತ್ತೆ. ರೆವಿನ್ಯೂ ಎಲ್ಲೋ ಹೌದು ದೊಡ್ಡದಾಗಿರುವಾಗ ಒಂದೇ ಕಡೆಯಿಂದ ವಿಕೇಂದ್ರೀಕರಣ ಇಲ್ಲದೆ ಇರೋ ಕಡೆ ಏನಾಗ್ತದೋ ಅದಕ್ಕಿಂತ ಹೆಚ್ಚಾಗಿ ಇದಾದಾಗ ನಾವು ಹೆಚ್ಚು ಸಮರ್ಥವಾಗಿ ಅವುಗಳನ್ನ ಟ್ಯಾಕಲ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇದಾಗಬೇಕು. ನೀವು ಸಾರಿಗೆ ಇಲಾಖೆಯ ಉದಾಹರಣೆಯನ್ನು ಕೊಟ್ರಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಬಿ ವೆರಿ ಹಂಬ್ಲಿ ಪುಟಿಂಗ್ ಫೋರ್ತ್ ಮೈ ಕಂಟೆನ್ಷನ್ ಆನ್ ದ್ಯಾಟ್. ಸಾರಿಗೆ ಇಲಾಖೆ ವಿಭಜನೆ ಆಯಿತು ನಿಜ, ಅದರ ದುರಂತ ಏನು ಅಂತಂದರೆ ಯಾವ ಸಾರಿಗೆ ಇಲಾಖೆಯು ಲಾಭದಲ್ಲಿ ಇಲ್ಲ. ಮೈಕ್ರೋ ಮ್ಯಾನೇಜ್ಮೆಂಟ್ ಇರಬಹುದು, ಸಾರಿಗೆ ಇಲಾಖೆ ಇಲ್ಲ. They are essential services of the government of Karnataka. Need not be treated as a business angle. ನಾಗರಾಜ್ ಅವರೇ ಅಲ್ಲ ಯಾದವ್ ಅವರೇ ಒಂದು ನಿಮಿಷ ಇಲ್ಲ ನಿಮ್ಮ ಮಧ್ಯೆ ಬಾಯಿ ಹಾಕ್ಬೇಡಿ. ಅವ್ರು ಹೇಳ್ತಾ ಇದ್ದಾರೆ ಹೇಳಿ. ಇಲ್ಲ ದಯವಿಟ್ಟು ಇಲ್ಲ ನಿಮ್ಮ ಸ್ವಭಾವ ಅಲ್ಲ, ನಿಮ್ಮ ಸ್ವಭಾವ ನನಗೆ ಗೊತ್ತು, ನಿಮ್ಮ ಸ್ವಭಾವ ನನಗೆ ಗೊತ್ತು. ಮಧ್ಯೆ ಬಾಯಿ ಹಾಕ್ಬೇಡಿ. ನೀವು ಮಾತಾಡುವಾಗ ಯಾರಾದ್ರೂ ಬೇರೆಯವ್ರು ಮಾತಾಡಿದ್ರಾ? ಇಲ್ಲ ಬೇರೆಯವ್ರು ಮಾತಾಡ್ಲಿಲ್ಲ, ನೀವು ಮಾತಾಡ್ಬಿಡಿ ದಯವಿಟ್ಟು. ಅವರು ಆಂಕರ್ ಪರ್ಸನ್ ಆಂಕರ್ ಪರ್ಸನ್ಗೆ ಅವ್ರದೇ ಜವಾಬ್ದಾರಿಗಳಿವೆ. ಆಂಕರ್ ಪರ್ಸನ್ಗೆ ಅವ್ರದೇ ಜವಾಬ್ದಾರಿಗಳಿದೆ. ಸ್ವಲ್ಪ ಬೇರೆಯವ್ರು ಮಾತಾಡೋ ಬಿಡ್ಲಿ ಅವರು. ಇಲ್ಲ ನೀವು ಮಧ್ಯೆ ಹಾಕ್ಬಿಡಿ. ಇಲ್ಲ ಬೇಡ, ನೀವು ಮಾತಾಡ್ಬೇಡಿ, ಮಧ್ಯೆ ಮಾತಾಡಬೇಡಿ. ನಿಮಗೆ ಅವಕಾಶ ಕೊಟ್ಟಾಗ ಮಾತಾಡಿ. ಹೌದ್ರಿ ನೀವೇ ಮಾತಾಡ್ತೀರಿ ಅಂತ ಮಾತಾಡೋದಿಲ್ಲ. ಬುದ್ಧಿವಂತ ಆಂಕರ್ ಆಗಿರ್ತಕ್ಕಂಥ ಸರ್ವಿಸ್ ಸಸ್ಟೈನಬಲ್ ಆಗಿರ್ಬೇಕಾಗ್ತದೆ. ನನ್ನ ಪ್ರಕಾರ ದಯವಿಟ್ಟು ಮಧ್ಯ ಮಾತಾಡಬಿಡ್ಬೇಡಿ. ಮಧ್ಯ ಪ್ರಶ್ನೆ ಅಲ್ಲ, ಅಲ್ಲಿ ಮಧ್ಯ ಪ್ರಶ್ನೆ, ಮಧ್ಯ ಕೈ ಹಾಕ್ಬಾರ್ದು, ಬಾಯಿ ಹಾಕ್ಬಾರ್ದು. ಮಧ್ಯ ಹೇಳಿ, ನಿಮ್ದು ಬಂದಾಗ ನೀವು ಮಾತಾಡಿ. ನೀವೊಬ್ಬರೇ ಪ್ರವೃತ್ತಿಗಳಲ್ಲ, ನೀವು ಡಾಮಿನೇಟ್ ಮಾಡೋದಿಲ್ಲ. None of your concern. None of your ಕ್ವಶ್ಚನ್ ಮಾಡ್ತಾರೆ. ಯಾರು ಕ್ವಶ್ಚನ್ ಮಾಡಬಾರ್ದು ಅಂತ ಹೇಳಿದ್ದು? ಸ್ವಲ್ಪ ಇರ್ರಿ. 3 ಜನಕ್ಕೆ ಮೂರ್ ಜನಕ್ಕೆ ಬುದ್ಧಿವಾದ ಹೇಳೋದಕ್ಕೆ ನೋ, ನನ್ನ ಸೇರಿಸಿ 3 ಜನಕ್ಕೂ ಬುದ್ಧಿವಾದ ಹೇಳಿದ್ರಿ. ಅಲ್ಲ ನೀವು ಹೇಳಿದ್ರಲ್ಲ ಈಗ ಮೂರ್ ಜನಕ್ಕೆ ಹೇಳಿದ್ರೆ ನೋ, ನೀವು ಹೇಳಬೇಡಿ. ಅವರು ಆಂಕರ್ ಪರ್ಸನ್
ಪರ್ಸನ್ ಮಾತಾಡ್ಲಿ ಅವರು. ಇಲ್ಲೇ ಶಿಸ್ತು. ಡಾಕ್ಟರ್ ಸತೀಶ್, ಡಾಕ್ಟರ್ ಸತೀಶ್, ಡಾಕ್ಟರ್ ಸತೀಶ್ ಮಾತಾಡಿಲ್ಲ, ಇವರಿನ್ನೂ ಮಾತಾಡಿಲ್ಲ. ಡಾಕ್ಟರ್ ಸತೀಶ್, ನೀವು ಅವ್ರ ಟೈಮಲ್ಲಿ ಡಾಕ್ಟರ್ ಸತೀಶ್, ಬಿಜೆಪಿ ವಕ್ತಾರರು ಮಹೇಶ್ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಯು. ಓಕೆ ಡಾಕ್ಟರ್ ಸತೀಶ್, ನಾಟ್ ಅಕ್ಸೆಪ್ಟಬಲ್, ನಾಟ್ ಅಕ್ಸೆಪ್ಟಬಲ್. ಮಾತಾಡಬೇಡಿ ನೀವು. ಓ ಎಲ್ಲರೂ ಮಾತಾಡ್ಕೊಳ್ಳಿಯಪ್ಪ, ನಾನು ಹೊಟ್ಬಿಡ್ತೀನಿ. ಆಯ್ತು, ನಾನೇ ಮೈಕ್ ತೆಗೆದು ಹೊಟ್ಬಿಡ್ತೀನಿ. ನೀವೆಲ್ಲರೂ ಮಾತಾಡ್ಕೊಳ್ಳಿ, ಆರಾಮಾಗಿರಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. NWKRTC ಹೋಗಿ, KSRTC ಹೋಗಿ, ಪುಷ್ಪಕ್ ಗಾಡಿ ಹೋಗಿ, ವೋಲ್ವೋ ಹೋಗಿ, ಸಸ್ಟೈನಬಿಲಿಟಿ ಮಾತಾಡಿ, ಡ್ರೈವರ್ಗಳಿಗೆ ಸಂಬಳ ಮಾತಾಡಿ, KSRTC ನೌಕರರ ಹೋರಾಟ ಮಾತಾಡಿ, ಅವ್ರಿಗೆ ಸಿಗಬೇಕಾದಂತ 16 ಬೇಡಿಕೆಗಳ ಬಗ್ಗೆ ಮಾತಾಡಿ, ಅವ್ರು ಕೇಳಿದಂತ 23 ಬೇಡಿಕೆಗಳ ಬಗ್ಗೆ ಮಾತಾಡಿ. ಸರ್ವಿಸ್ ಓರಿಯೆಂಟೆಡ್, ಲಾಸ್ ಅಲ್ಲಿ ಇದೆ, ಮತ್ತೊಂದಿದೆ, ಮಗದೊಂದಿದೆ. ಅವರ ಬೇಡಿಕೆಗಳನ್ನ ಈಡೇರಿಸದೆ ಕಳೆದ 15 ವರ್ಷ ಆಯ್ತು. ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಸ್ಟೈನಬಿಲಿಟಿ, ಸರ್ವಿಸ್ ಸೆಕ್ಟರ್, ಮತ್ತೊಂದು ಮಗದೊಂದು, ಅದ್ಯಾವುದು ಕೂಡ ಬೇರೆ ಇದನ್ನ ತಗೊಂಡ್ಬರ್ಬೇಡಿ ಇಲ್ಲಿ, ಆಯ್ತಾ? ಅದನ್ನ ಮಾತ್ರ ತಗೊಂಡ್ಬರ್ಬೇಡಿ ಇಲ್ಲಿ, ಆಯ್ತಾ? ಅದು ಸರ್ವಿಸ್ ಸೆಕ್ಟರ್ ಅಂತಂದ್ರೆ ಶಕ್ತಿ ಯೋಜನೆಯನ್ನ ಗಂಡು ಮಕ್ಕಳಿಗೂ ಕೊಡಿ, ಬರೀ ಹೆಣ್ಮಕ್ಳಿಗೆ ಯಾಕೆ ಕೊಡ್ತೀರಾ? ಫ್ರೀ ಕೊಡಿ ಶಕ್ತಿ ಯೋಜನೆಯನ್ನ ನಮ್ಮಂತ ಗಂಡಸರಿಗೂ ಕೊಡಿ, ಆಯ್ತಾ? ನೀವು ಸರ್ವಿಸ್ ಸೆಕ್ಟರ್ ಮಾತಾಡ್ತೀರಾ ಅಂತಂದ್ರೆ ನಾನು ನಿಮ್ಮ ಹತ್ರ 3 ನಿಮಿಷ ಮಾತಾಡ್ತೀನಿ ಬೇಕಾದ್ರೆ, ಆಯ್ತಾ? ಐ ವಿಲ್ ಟಾಕ್ ಟು ಯು ಫಾರ್ 100 minutes, 100 hours ಮಾತಾಡ್ತೀನಿ ನೀವು ಬೇಕಾದ್ರೆ. ಅವ್ರ ಹತ್ರ ಯಾಕೆ ಜಗಳಕ್ಕೆ ಹೋಗ್ತೀರಿ? ಯಾವ್ದವ್ರೆ ಅವ್ರ ಹಿರಿಯರಿದ್ದಾರೆ, ಹೀಸ್ 80+, ಅವ್ರ ಹತ್ರ ಯಾಕೆ ಜಗಳಕ್ಕೆ ಹೋಗ್ತೀರಿ ನೀವು? ಸಸ್ಟೈನಬಿಲಿಟಿನ, ಸರ್ವಿಸ್ ಸೆಕ್ಟರ್, ಲಾಭ ಬರ್ಬೇಕಾ, ಲಾಭ ಬರ್ಬಾರ್ದಾ, ಯಾವಾಗ ಶುರುವಾಯ್ತು, ಯಾವಾಗ ಶುರುವಾಗಿಲ್ಲ, ಮತ್ತೊಂದು ಮಗದೊಂದು. ನಾನು ಬೇಕಾದ್ರೆ ಈ ಚಾನೆಲ್ ಹೆಸರೇ ವಿಸ್ತಾರವಾಗಿ ಮಾತಾಡ್ತೀನಿ ನಾನು, ಆಯ್ತಾ? ಬಿಟ್ಬಿಡಿ, ನೀವು ಅವ್ರಿಗೆ ಹೇಳಿ, ಒಂದ್ ನಿಮಿಷ ಅವ್ರಿಗೆ ಹೇಳಿ, ಗುರುಗಳೇ ಬಿಟ್ಬಿಡಿ, ಗುರುಗಳೇ ಆಯ್ತು ನಾನು ಮಾತಾಡ್ತೀನಿ, ಬಿಟ್ಬಿಡಿ. ಅಲ್ಲಿ ಸಾರ್ಟ್ ಔಟ್ ಚಂದನ್ ಶರ್ಮಾ ಅಂತ ಬಿಟ್ಬಿಡಿ. ನಾನು ನೀವು ಏನು ಬೇಕಾದ್ರೂ ಜಗಳಾಡೋಣ, ಬಿಟ್ಬಿಡಿ, ಬಿಟ್ಬಿಡಿ ಗುರುಗಳೇ, ಬಿಟ್ಬಿಡಿ. ನಾವು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದೀವಿ, ಬಸ್ಗೆ ಹೋದ್ವಿ ನಾವು, ಆಟೋಗೆ, ಪ್ಲೇನ್ಗೆ, ಏರೋಪ್ಲೇನ್ಗೆ, ನಾಳೆ ಮೆಟ್ರೋಗೆ ಎಲ್ಲದಕ್ಕೂ ಹೋಗೋಣ, ಬಿಟ್ಬಿಡಿ. ಆಯ್ತು, ಈ ಪ್ರೋಗ್ರಾಮ್ ಅವರು ಅಂಕರೇ ಕಣ್ರಿ ಇವತ್ತು, ಬಿಡ್ರಿ, ನಿಲ್ಲಿಸಿ. ಈ ಪ್ರೋಗ್ರಾಮ್ ಅವರು ಅಂಕರೇ ಇವತ್ತು. ಸರ್ ವೆಲ್ಕಮ್ ಟು ಸರ್, ವೆಲ್ಕಮ್ ಟು ಸೀನಿಯರ್ ಅಂಕರ್, ವೆಲ್ಕಮ್ ಟು ಸರ್, ಹಾರ್ಟಿ ವೆಲ್ಕಮ್, ಹಾರ್ಟಿ ವೆಲ್ಕಮ್, ಹಾರ್ಟಿ ವೆಲ್ಕಮ್, ಹಾರ್ಟಿ ವೆಲ್ಕಮ್ ಟು ಸರ್. ನಮ್ಮ ಸೀನಿಯರ್ ಅಂಕರ್ ಚಂದ್ರಗುಪ್ತ ಅವರಿದ್ದಾರೆ, ವೆಲ್ಕಮ್ ಟು ಸರ್. ಡಾಕ್ಟರ್ ಸತೀಶ್ ಪ್ಲೀಸ್, ಡಾಕ್ಟರ್ ಸತೀಶ್, ನಿಮ್ಗೆ ಉತ್ತರ ಬೇಕಿತ್ತಲ್ಲ, ಆಂಕರ್ ಜೊತೆ ಮಾತಾಡಬೇಕಿತ್ತಲ್ಲ, ಅವರು ನಮ್ಮ ಆಂಕರ್ ಇವತ್ತು, ಅಷ್ಟೇ ನಿಮ್ಗೆ ಬೇಕಾಗಿದ್ದು ಉತ್ತರ. ಆಯ್ತು ಬಿಡಿ, ಬಿಡಾಕಿ. ಡಾಕ್ಟರ್ ಸತೀಶ್ ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥ ಏನು ವ್ಯವಸ್ಥೆ ಈಗಾಗಲೇ ನಮ್ಮಲ್ಲಿ ಜಾರಿಯಲ್ಲಿದೆ. ಸೊ ಇಲ್ಲಿ ಯಾವುದೇ ಒಂದು ಸರ್ಕಾರ ಒಂದು ಪ್ರದೇಶವನ್ನ ವಿಸ್ತಾರ ಮಾಡಬೇಕು ಅಥವಾ ಗ್ರೇಟರ್ ಬೆಂಗಳೂರು ಬೇರೆ ಏನು ಯೋಜನೆಗಳನ್ನ ಮಾಡಕ್ಕೆ ಹೊರಟಿದ್ದಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈಗಿರುವ ವ್ಯವಸ್ಥೆಯನ್ನು ಸುಧಾರಿಸಿ ನಾವಿನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ನಮ್ಮಲ್ಲಿ ಕೇಪಬಿಲಿಟಿ ಇದೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ನಾವೊಂದು ಈ ನಿರ್ಧಾರಗಳನ್ನು ತಗೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ತಾವು ನೋಡೋದಾದರೆ 2013ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಆ ಒಂದು ಖಾತೆಯನ್ನು ತರ್ತದೆ. ಆ ಖಾತೆಗೆ ಒಂದು ಸಚಿವರನ್ನು ಸಹ ನೇಮಕ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಇವತ್ತು ಈ ಬಿಲ್ಲನ್ನು ನೀವು ಪೀಠಿಕೆಯನ್ನು ಓದಬೇಕಾದ್ರೆ ಕೆಲವು ಅಂಶಗಳು ತುಂಬ 2-3 ಬಾರಿ ಸಹಭಾಗಿತ್ವ, ಸಮನ್ವಯತೆ ಅಂತಕ್ಕಂಥದ್ದು ನೋಡ್ತಿದ್ರಿ. ಬೆಂಗಳೂರು ಅಭಿವೃದ್ಧಿ ಸಚಿವ ಅಂತೇಳಿ ಆ ಒಂದು ಪದನಾಮ, ಆ ಹುದ್ದೆಯನ್ನು ಸೃಷ್ಟಿ ಅಂದರೆ ಆ ಜವಾಬ್ದಾರಿಯನ್ನು ಸೃಷ್ಟಿ ಮಾಡಿ 10 ವರ್ಷಗಳಾಯಿತು ಇಲ್ಲಿವರೆಗೂ. ಈ ಒಂದು BWSSB, BDA, BMTC, ಬೆಸ್ಕಾಮು, BMRC, BMRDA ಇದರಲ್ಲಿ ಸಮನ್ವಯತೆನೇ ತರಕ್ಕಾಗಿಲ್ಲ. ನೀವು ಸಮನ್ವಯತೆನೇ ಒಂದು ಕಡೆ ತರಕ್ಕಾಗಿಲ್ಲ, ಒಂದು ಕಡೆ ಸೈಡ್ಗೆ ಇಟ್ಕೊಳ್ಳಿ. ಬೃಹತ್ ಬೆಂಗಳೂರು ನಗರ ಪಾಲಿಕೆ ಅಂಥೇಳಿ 8 ವಲಯಗಳನ್ನು ಮಾಡಿ ಈಗ ಕಳೆದ ಒಂದು 2-3 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ವಲಯಕ್ಕೆ ಆಯುಕ್ತರನ್ನು ಹಾಕ್ತಕ್ಕಂಥದ್ದು. IAS ಆಫೀಸರ್ಸ್ ಫಸ್ಟ್ ಜಂಟಿ ಆಯುಕ್ತರು ಅಂತಿತ್ತು, ಅಲ್ಲಿ ಆಯುಕ್ತರು ಅಂತ ಹಾಕಿ ಆ ರೀತಿಯೆಲ್ಲ ಡಿಸೆಂಟ್ರಲೈಸನ್ನು ಮಾಡ್ಕೊಂಡು ಬಂದರು. ಸೊ ಇಷ್ಟೆಲ್ಲ ಡಿಸೆಂಟ್ರಲೈಸೇಷನ್ನ ಮಾಡ್ಕೊಂಡು ಬಂದ್ರೂ ಇವ್ರು ಏನು ಮಾಡಿದ್ದಾರೆ, ಅಲ್ಲಿ ಯಾವುದೇ ರೀತಿಯ ಒಂದು ಸಮನ್ವಯತೆ ಮತ್ತು ಈ ಒಂದು ಸಾರ್ವಜನಿಕ ಕೆಲಸಗಳು ನಿರೀಕ್ಷೆಯ ಮಟ್ಟಕ್ಕೆ ಎಲ್ಲೂ ತಲುಪಲಿಲ್ಲ. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಟ್ರಾಫಿಕ್ ಸಮಸ್ಯೆ ಇದೆ,
ಕಸದ ಸಮಸ್ಯೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ, ರಸ್ತೆಗಳ ಕನೆಕ್ಟಿವಿಟಿ ಅನ್ನೋದು ನೀಟಾಗಿಲ್ಲ. ಸೊ ಇವತ್ತು ಈ ಒಂದು ವ್ಯವಸ್ಥೆಯನ್ನ ಇಲ್ಲಿವರೆಗೂ ಆಳಿದ ಸರ್ಕಾರಗಳು ಇದನ್ನ ನಿಭಾಯಿಸುವಲ್ಲಿ ವೈಫಲ್ಯವನ್ನ ಕಂಡಿದೆ. ಸೊ ವೈಫಲ್ಯವನ್ನ ಕಂಡಿದೆ ಅಂತ ಅಂದಮೇಲೆ ಇವತ್ತು ನೋಡಿ 708 ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳಿದ್ರು. ಇವತ್ತು 708 ಸ್ಕ್ವೇರ್ ಕಿಲೋಮೀಟರ್ ಅಲ್ಲೇ 108 ಪ್ರಾಬ್ಲಮ್ಗಳಿದೆ. ಆ 108 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಗಮನ ಕೊಡ್ದಂಗೆ ನೀವು 1400 ಸ್ಕ್ವೇರ್ ಕಿಲೋಮೀಟರ್ ನೀವು ಒಂದು ಗ್ರೇಟರ್ ಏನು GBA ವ್ಯಾಪ್ತಿಗೆ ತಂದು ಅಲ್ಲಿ 3 ಲೇಯರ್ ಅಲ್ಲಿ ನಿಮಗೆ ಒಂದು GBA ಅಥಾರಿಟಿ ಬರ್ತದೆ, ಅದರ ಕೆಳಗಡೆ ನಿಮಗೆ ಕೌನ್ಸಿಲ್ ಬರ್ತದೆ, ವಾರ್ಡ್ ಸಮಿತಿಯ ಪ್ರಯೋಗವನ್ನು ಸಹ ಇವ್ರು ಮಾಡಿದ್ದಾರೆ. ವಾರ್ಡ್ ಸಮಿತಿಯಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ, ವಾರ್ಡ್ ಸಮಿತಿ ಆ ವಾರ್ಡ್ ನಲ್ಲಿ ಇರತಕ್ಕಂತ ಸಮಸ್ಯೆಗಳನ್ನೆಲ್ಲ ಒಂದು ಕಡೆ ಕ್ರೋಢೀಕರಣ ಮಾಡಿ ಅದನ್ನ ಟೇಕಪ್ ಮಾಡಬೇಕು ಅಂತ ಹೇಳಿದೆ. ಆಲ್ರೆಡಿ ಇದನ್ನ 3-4 ವರ್ಷದಿಂದ ವಾರ್ಡ್ ಸಮಿತಿಯನ್ನು ತಂದಿದ್ದಾರೆ. ಆ ವಾರ್ಡ್ ಸಮಿತಿ ಅನ್ನೋದು ನಡೀತಾ ಇಲ್ಲ. ಆ ವಾರ್ಡ್ ಸಮಿತಿಯ ಯಾವುದೇ ರೀತಿಯ ನಡಾವಳಿಗಳು ಅನ್ನೋದು ಪಬ್ಲಿಷ್ ಆಗಿಲ್ಲ. ಇವತ್ತು ಇರ್ತಕ್ಕಂಥ BBMP ವ್ಯವಸ್ಥೆಯನ್ನೇ ಸುಧಾರಣೆ ಮಾಡೋದಕ್ಕೆ ಆಗದೆ ಇರ್ತಕ್ಕಂಥ ಸರ್ಕಾರಗಳು ಈ ರೀತಿಯ ದೊಡ್ಡ ದೊಡ್ಡ ಘೋಷಣೆಯನ್ನ ಮಾಡಿ ಬೆಂಗಳೂರಿಗೆ ಮಂಕುಬೋದಿಯನ್ನ ಎರಚಿ ಆ ನ್ಯಾಯವನ್ನ ಒದಗಿಸ್ಲಕ್ಕಾಗ್ತದ? ಇವ್ರು ಹೇಳ್ತಾರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಬೆಂಗಳೂರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಬಿಡುತ್ತೆ, ಇದನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿ ಆಗುತ್ತೆ? ಮತ್ತೆ ಇನ್ನೊಂದೇ ಲಾಸ್ಟ್ ಪಾಯಿಂಟ್, ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾರೆ. 74th ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್, ಇದು ವಿಕೇಂದ್ರೀಕರಣದ ಬಗ್ಗೆ ಎಕ್ಸ್ಟೆಂಡ್ ಮಾಡ್ತೀನಿ. ನೀವು 20 ನಿಮಿಷ ಜಗಳ ವಿಕೇಂದ್ರೀಕರಣದ ಬಗ್ಗೆ ಹೇಳ್ತದೆ. ಇಲ್ಲಿ ಸಿಎಂ ಅವ್ರನ್ನ ಮತ್ತೆ DCM ಅವರು ಮತ್ತೆ ಅಧಿಕಾರಿಗಳನ್ನ ಕೂತ್ಕೊಂಡು ಮಾಡುವಂತದ್ದು, ಇಲ್ಲಿ ವಾರ್ಡ್ ನಲ್ಲಿ ಯಾವುದೇ ರೀತಿಯ ಪವರ್ ಅನ್ನ ಕೊಡ್ತಾ ಇಲ್ಲ. ಇಲ್ಲಿ ಸೆಂಟ್ರಲೈಸ್ ಹೇಳಿ MJ ಮಹೇಶ್ ಅವರು, ಹೇಳಿ, ಮಾತಾಡಿ. ನಿಮ್ದೆಲ್ಲ ಚರ್ಚೆಗಳು ನೋಡಿದ್ವಿ. ಬೈಕ್ ಬಿಡಿ ಸರ್, ಹೋಗ್ಲಿ ಮಾತಾಡಿ ಸರ್. ನಾಯನ್ ಬೈಕೋದಲ್ಲ, ಶೈಲೇಂದ್ರ ಅವ್ರು ಬಹಳ ಹಿರಿಯರಿದ್ದಾರೆ. ಒಂದು ದೇಶದ ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ ಒಳಗಡೆ ಈ ಎಲ್ಲ ಪ್ರಯೋಗಗಳು ಮಾಡಿರೋಂಥದ್ದು. ನಮ್ಗಿಂತ ದೊಡ್ಡದಾದಂಥ ಮುಂಬೈ ಮಹಾನಗರ ಪಾಲಿಕೆ ಯಾವುದೂ ಸಕ್ಸಸ್ ಆಗಿಲ್ಲ. ಆದರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಅವರ ಒಂದು ಪರ್ಸನಾಲಿಟಿ, ಕ್ಯಾರೆಕ್ಟರ್ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಶ್ರೀಸಾಮಾನ್ಯಗೆ ಅನಿಸೋವಂಥದ್ದು, ಅವ್ರು ಎಂಥ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಈಚಿಲ್ ಮರಗಳ ಕೆಳಗಡೆ ಕೂತಂಗೆ. ಏನಂತಂದರೆ ಇದನ್ನು ಯಾರು ಮಾಡ್ತಿರ್ತಕ್ಕಂಥದ್ದು, ಆ ವ್ಯಕ್ತಿಯ ಕ್ಯಾರೆಕ್ಟರೈಸೇಷನ್ ಏನು? ಸಾಮಾನ್ಯವಾಗಿ ಈಗ ಹೇಳಿದ್ರು, ಯಾರು ಮಾತಾಡಿದ್ರು ಏನು ಮಾತಾಡ್ತಾರೆ, ಎಂಥ ಒಳ್ಳೇದು ಅವ್ರು ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಇಂಟೆನ್ಷನ್ ಹೇಗಿರುತ್ತೆ ಅಂತಕ್ಕಂಥದ್ದು ಸಾರ್ಥಕ. BJP ಏನು ಒತ್ತಾಯ ಮಾಡುತ್ತೆ ಅಂತಂತಂದರೆ, ನಾವು ಸಣ್ಣ ಸಣ್ಣ ರಾಜ್ಯಗಳಾಗಬೇಕು ಅಂತ ಹೇಳಿದ್ದು ಸತ್ಯ. ನಾವು ಬೇರೆ ಬೇರೆ ರಾಜ್ಯಗಳನ್ನ ಮಾಡಿದ್ವಿ, ಜಾರ್ಖಂಡ್ ಮಾಡಿದ್ವಿ, ಛತ್ತೀಸ್ಗಢ ಮಾಡಿದ್ವಿ, ಅಂದ್ರೆ ಆಡಳಿತವನ್ನ ವಿಕೇಂದ್ರೀಕರಣ, ಅಡ್ಮಿನಿಸ್ಟ್ರೇಷನ್. ಆದ್ರೆ ಇವರು ಒಳ್ಳೆ ಪಾಯಿಂಟ್ ಹೇಳಿದ್ರು, ಇಲ್ಲಿ ಪ್ರಸ್ತುತ ಇರತಕ್ಕಂಥ ಸರ್ಕಾರ ಬಹಳ ಘಟಾನುಘಟಿಗಳಿದ್ದಾರೆ. ಕಳೆದ 1 ವರ್ಷಗಳ ಒಳಗಡೆ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥದ್ದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಬಹುತೇಕ ಪಾರ್ಲಿಮೆಂಟು, MLA ಎಲ್ಲವೂ ಸೀಟ್ಗಳೆಲ್ಲ BJP ಗೆದ್ದಿದೆ. ಹೇಗಾರು ಮಾಡಿ ಅದನ್ನ ಕಟ್ ಮಾಡಿಬಿಟ್ಟು ಲೋಕಲ್ ಬಾಡಿ ಒಳಗಡೆ ಏನಾರು ಒಂದು ಮಾಡಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಅದು ಒಂದು ಇರ್ಬೋದು. ನಾನು ಅದೇ ಇಲ್ಲ ಅಂತ ಹೇಳ್ತಲ್ಲ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಆಮೇಲೆ ನೀವು ನನ್ನನ್ನು ಬೈಕತ್ತೀರಿ, ನೀವು ಲಾಸ್ಟ್ ಅಲ್ಲಿ ಮಾತಾಡ್ತೀರಿ. ನೀವು ಬೈಯಲ್ಲ, ನೀವು ಪ್ರೀತಿ ಪಾತ್ರ ಬೈತೀರಿ. BBMP ವ್ಯಾಪ್ತಿ 706 ಕಿಲೋಮೀಟರ್ ಏನಿದೆ, 198 ವಾರ್ಡ್ ಇತ್ತು. ಹಿಂದೆ 248ಕ್ಕೂ ಹೋಗಿ ಇದೇ ಸರ್ಕಾರ ಬಂದಾದ್ಮೇಲೆ 248ಇಂದ 225ಕ್ಕೂ ಇಳಿಸಿದ್ದಾರೆ. ಆದರೆ ಚುನಾವಣೆ ಮಾಡಬೇಕು, 4 ವರ್ಷ ಕಳೆದಿದೆ, ಚುನಾವಣೆ ಕೂಡ ಮಾಡಿಲ್ಲ. ಮತ್ತು ಈ ಸರ್ಕಾರ ಬಂದು 14 ತಿಂಗಳಾಗಿದೆ. ಅದಕ್ಕೆ ಹಿಂದೆ 2 ತಿಂಗಳ ಹಿಂದೆ ಅಂದರೆ 16 ತಿಂಗಳಾಯಿತು ವಾರ್ಡ್ ಕಮಿಟಿ ಮೀಟಿಂಗ್ಗಳು ನಿಂತು. ಅಂದರೆ ಹಿಂದೆ ವಾರ್ಡ್ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿ ಇಲ್ಲ ಅಂದರೂ ಕೂಡ ವಾರ್ಡ್ ಸಮಿತಿ ನಡೀತಾ ಇತ್ತು, ನೋಡಲ್ ಆಫೀಸರ್ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ನಾನು ಕೂಡ ಒಂದು ವಾರ್ಡ್ ಮೆಂಬರ್ ಕೂಡ ಆಗಿದ್ದೆ, ಮುಗಿಸ್ಬಿಡ್ಲಿ ಸರ್. ಸಮಿತಿಗೆ ಮೆಂಬರ್ ಕೂಡ ಆಗಿದ್ದೆ. ಅಂದರೆ ಒಂದು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾನು ಕೂಡ ಅಲ್ಲಿ ಸದಸ್ಯರಾಗಿ ಆ ವಾರ್ಡಲ್ಲಿ ಬರ್ತಕ್ಕಂಥ ಏನು ಸಮಸ್ಯೆಗಳಿರುತ್ತೆ ಅದಕ್ಕೆ ಪರಿಹಾರ ಕಂಡುಹಿಡ್ಕೊತಿದ್ವಿ. ಈ ಸರ್ಕಾರ ಬಂದು 14 ತಿಂಗಳು, ಅದಕ್ಕಿಂತ ಎಲೆಕ್ಷನ್ ಟೈಮ್ 16 ತಿಂಗಳಿಂದ ಯಾವುದೂ ನಡೀತಾ ಇಲ್ಲ. ಬೆಂಗಳೂರಲ್ಲಿ ಸುಮಾರು 13,000 ಕಿಲೋಮೀಟರ್ ರಸ್ತೆ ಇದೆ. ರಸ್ತೆ ಗುಂಡಿಗಳು ಹೈಕೋರ್ಟು ಕೂಡ ಒಂದ್ಸಲ ನಿರ್ದೇಶನ ಕೊಡ್ತು, ಮೇ ಒಳಗಡೆ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತೇಳಿ. ಇದುವರೆಗೂ ಪೂರ್ತಿ ಆಗಿಲ್ಲ. ಮಳೆಗಾಲ ಶುರುವಾಗಿದೆ. ಅದ ನಂತರ ಇದು ಏನದು ಪಾದಚಾರಿ ಮಾರ್ಗಗಳು ಸಾಕಷ್ಟು ಕಡೆ ಒತ್ತುವರಿ ಆಗಿದೆ. ಸುಮಾರಷ್ಟು ಕಡೆ ಪಾದಚಾರಿ ಮಾರ್ಗಗಳಲ್ಲಿ ಸ್ಲಾಬೇ ಇರೋದಿಲ್ಲ, ನಡ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ, ಪರಿಸ್ಥಿತಿ ಇದೆ. ಇರೋ 706 ಕಿಲೋಮೀಟರ್ನೇ
ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿನೇ BBMP ಸರಿಯಾಗಿ ಆಡಳಿತ ಮಾಡೋಕ್ಕಾಗ್ತಾ ಇಲ್ಲ, ಇರೋಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡೋಕ್ಕಾಗ್ತಾ ಇಲ್ಲ. ಈಗ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು. ಬೆಂಗಳೂರು ಗ್ರಾಮಾಂತರ 2300 ಸ್ಕ್ವೇರ್ ಕಿಲೋಮೀಟರ್ ಇದೆ, ರಾಮನಗರ 3500 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಇದೆ. ಎಲ್ಲ ಸೇರಿಸಿದ್ರೆ 6700 ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ. ಇಲ್ಲಿ ಅಸಮತೋಲನ ಆಗುತ್ತೆ. ಆರ್ಥಿಕ ಏನು ಈಗ ರೆವಿನ್ಯೂ ಕಲೆಕ್ಷನ್ ಇದೆ, BBMPಗೆ 36% ರೆವಿನ್ಯೂ ಬರ್ತಾ ಇರೋದು ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಇಂದ. ಈಗ ಈ ಎಲ್ಲ ವ್ಯಾಪ್ತಿ ದೊಡ್ಡದಾದ್ರೆ ಆರ್ಥಿಕ ಅಸಮತೋಲನ ಆಗುತ್ತೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕೂ ಆಗೋದಿಲ್ಲ. ಇವರು ಚುನಾವಣೆಯನ್ನ ಮುಂದೂಡೋ ಭಾಗವಾಗಿ ತಂತ್ರವಾಗಿ ಇದನ್ನ ಅನುಸರಿಸ್ತಾ ಇದ್ದಾರೆ. ಮತ್ತೆ ಯಾವುದೇ ಚರ್ಚೆ ಕೂಡ ಆಗದೆ ಬಿಲ್ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಓಕೆ, ನಾನು ನಾಗರಾಜ್ ಯಾದವ್ ಅವರಲ್ಲಿ 3 ನಿಮಿಷ ಸಮಯಾವಕಾಶ ಕೇಳ್ತೀನಿ. ಲೆಟ್ಸ್ ಹ್ಯಾವ್ ಎ Q&A. ಕ್ಯಾನ್ ವಿ ಪ್ಲೀಸ್? ಎಸ್. ಓಕೆ, ಫೈನ್, ಫ್ಯಾಂಟಾಸ್ಟಿಕ್. ಈಗ ಒಂದು ಹೊಸ ಸಿಸ್ಟಮ್ 10 ಭಾಗಗಳನ್ನಾಗಿ ವಿಂಗಡಣೆ ಮಾಡಬಹುದು, ಮ್ಯಾಕ್ಸಿಮಮ್ 10 ಪಾಸಿಬಲ್. 10 ಮೇಯರ್ ಮಾಡ್ತೀರಾ? Yes or no? ಒಂದು ನಿಮಿಷ, ನೋ ವಿಲ್ ಕಮ್ ಟು ದ ಪಾಯಿಂಟ್. ಈ ಬಿಲ್ಲಲ್ಲಿ ಏನು ಹೇಳ್ತೀವಿ, ಇಟ್ಸ್ ಅ ಪ್ರಾವಿಷನ್ ಪ್ರೊವೈಡೆಡ್ ಟು ಹ್ಯಾವ್ 10 ಕಾರ್ಪೊರೇಷನ್. ವಿ ಆರ್ ನಾಟ್ ಅಟ್ ಪ್ರೆಸೆಂಟ್, ವಿ ಆರ್ ನಾಟ್ ಥಿಂಕಿಂಗ್ ಆಫ್ ಹ್ಯಾವಿಂಗ್ 10 ಕಾರ್ಪೊರೇಷನ್ಸ್. ಆನ್ಸರ್ ಮ್ಯಾಕ್ಸಿಮಮ್ ಇಸ್ 10, ರೈಟ್? You can't cross 10. You can't cross 10. Maximum is 10. It can be 1, it can be 2, it can be 3, it can be 4. ಆಯ್ತು ಬುದ್ಧಿ, 10 ಆದ್ರೆ 10 ಮೇಯರ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡಲೇಬೇಕಾಗ್ತದೆ. ಓಕೆ, 10 ಕಮಿಷನರ್ ಮಾಡ್ತೀರಾ? ಮಾಡಲೇಬೇಕಾಗ್ತದೆ. ಎಷ್ಟು ವರ್ಷ ಆಡಳಿತ ಅವ್ರಿಗೆ? ಯಾರಿಗೆ? ಮೇಯರ್ 1 ವರ್ಷ. 1 ವರ್ಷ ಇರ್ಬೋದು. ನೋ, 5 ಇಯರ್ಸ್ ಇದ್ರ ಪ್ರಕಾರ. ಓಕೆ, ನೋ, ಐ ಆಮ್ ಆಸ್ಕಿಂಗ್, ಮಾತಾಡ್ತಾ ಇದ್ದೀನಿ. ಇರ್ಬೋದು. ಓಕೆ, ಓಕೆ. ಎಲೆಕ್ಷನ್ ಯಾವಾಗ ಮಾಡ್ತೀರಾ? ಈ ಗ್ರೇಟರ್ ಬಿಲ್ ಅಪ್ರೂವ್ ಆಗಿದ ತಕ್ಷಣ ವಿಲ್ ಗೋ ಇನ್ ಫಾರ್ ಎಲೆಕ್ಷನ್. ವಾಟ್ ಇಸ್ ರಾಂಗ್ ವಿತ್ ಇಟ್? ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಿಲ್ಲ ಅಂತ ಎಲೆಕ್ಷನ್ ಮಾಡ್ತಾ ಇಲ್ವಾ ನೀವು? ಅದಕ್ಕೆ ಅಷ್ಟಲ್ಲ, ಈಗ ಇರ್ತಕ್ಕಂಥ ಆಕ್ಟ್ ಪ್ರಕಾರ ಇರ್ತಕ್ಕಂಥ BBMP ವಿಚಾರದ ಮ್ಯಾಟರ್ ದ ಪೆಂಡಿಂಗ್ ಇನ್ ಸುಪ್ರೀಂ ಕೋರ್ಟ್ ಮ್ಯಾಟರ್. ವಿ ಆರ್ ವೇಟಿಂಗ್ ಫಾರ್ ವಾಟ್ ಎವರ್ ದ ಕೋರ್ಟ್ ಆರ್ಡರ್ಸ್ ಕಮ್, ವಿಲ್ ಅಬೈಡ್ ಬೈ ಇಟ್. ಅಂಡ್ ದಿಸ್ ಮ್ಯಾಟರ್ ಆಲ್ಸೋ ವಿಲ್ ಬಿ ಡಿಸ್ಕಸ್ ನೌ. ದಿಸ್ ಬಿಲ್ ಇಲ್ಲಿ ಏನೇ ಪಾಸ್ ಆದರೂ ಕೂಡ ದಟ್ ಮ್ಯಾಟರ್ ವಿಲ್ ಬಿ ಅಗೇನ್ ಬಾಟ್ ಟು ದ ಸುಪ್ರೀಂ ಕೋರ್ಟ್. ವಿಲ್ ಟೇಕ್ ಇಟ್ ಫಾರ್ವರ್ಡ್. ಕಾರ್ಪೊರೇಷನ್ ಡಿಲಿಮಿಟೇಷನ್ ಮಾಡಬಾರ್ದು ಅಂತೇಳಿ ಇವರು ರೆಸಲ್ಯೂಷನ್ ಸ್ಟೇಟ್ ಮಾಡ್ತಿದಾರಲ್ಲ, ಅದು ಯಾವ ಇಂಟೆನ್ಷನ್ ನಿಮ್ಗೆ? ಎಲ್ಲಿಂದ ಎಲ್ಲಿಗೆ ಅಂತಲ್ಲ, ನೀವು ಡಿಲಿಮಿಟೇಷನ್ ಆಗಬಾರ್ದು. ಒನ್ ನೇಷನ್ ಒನ್ ಎಲೆಕ್ಷನ್ ಗೆ ಡಿಲಿಮಿಟೇಷನ್ ಪ್ರಿಪೇರ್ ಇಲ್ಲ ಅಂದ್ರೆ ಇದಕ್ಕೂ ಪ್ರಿಪೇರ್ ಇಲ್ಲ. ಡಿಲಿಮಿಟೇಷನ್ ಫಾರ್ MLA ಡಿಲಿಮಿಟೇಷನ್ ಬೇಡ ಅಂತ ಬಟ್ ನೀವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀರಿ. ಆಯ್ತು, ಇರ್ಲಿ ಬಿಡಿ. ಈಗ ಗ್ರೇಟರ್ ಬೆಂಗಳೂರು ಅಲ್ಲ ಬುದ್ಧಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತಿರೋ, ಗ್ರೇಟೆಸ್ಟ್ ಬೆಂಗಳೂರು ಅಥಾರಿಟಿ ಮಾಡ್ತಿರೋ ಮಾಡಿ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಓಕೆ, ಮಾಡಿ, ತೊಂದರೆ ಇಲ್ಲ. 10 ಅಲ್ಲ, 25 ಮಾಡಿ. 25 ಮೇಯರ್ಗಳನ್ನು ಮಾಡಿ, 25 ಪೂಜ್ಯ ಮಹಾಪೌರರನ್ನ ಮಾಡಿ, ತೊಂದರೆ ಇಲ್ಲ. ಅವರೆಲ್ಲ ಗೌನ ಹಾಕೊಂಡಿರ್ತಾರೆ, ನಾವು ನಮಸ್ಕಾರ ಮಾಡ್ತೀವಿ ಅವ್ರಿಗೆ, ಏನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಮಾಡಿ, ಇನ್ನೊಂದು 15 ಜನ What about mobility? It will be addressed. What about mobility? We'll address the traffic problems. What about traffic? Traffic and mobility is the same issue. We are going to address it. We address it. Listen to me. Listen to me. The answer. ಈಗ ಬೆಂಗಳೂರಿನ ಕೆಂಗೇರಿಯಿಂದ ಮಾರತಳ್ಳಿಗೆ ಹೋಗಬೇಕಾಗಿರೋದು ಪರಿಹಾರ ಇಲ್ಲ. ಮೊಬೈಲ್ ಸಮಸ್ಯೆಗೆ ಪರಿಹಾರ ಯಾರು ಕೇಳ್ತಾರೆ ಪ್ರಶ್ನೆ? ಏನ್ರಿ ಮಾತಾಡ್ತೀರಿ? ನಾನು ಮೊಬಿಲಿಟಿ ಬಗ್ಗೆ ಮಾತಾಡಿದಾಗ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೊಬಿಲಿಟಿ ಎಕ್ಸ್ಪರ್ಟ್ ಕೇಳಿ ಮಾತಾಡಬಹುದು, ಇನ್ನೊಬ್ರು ಕ್ರಾಸ್ ಪ್ರಶ್ನೆಗಳು ಬರಬಾರ್ದು. ಮಾತಾಡ್ರಿ. ಅದ್ಯಾಕೆ ಸರ್ ನಿಮ್ಮ ಮನೋಭಾವ ಈ ತರ ಬರ್ತದೆ? ವೈ ಇಸ್ ವೇಸ್ಟಿಂಗ್? ನಾನು ಅದನ್ನೇ ಹೇಳಿ, ಅವ್ರ MLA Dr. Satish Shirley. Dr. Satish, let him answer, please. Let Nagaraj Yadav ji answer. ಅವ್ರು ಹೇಳೋದು ನಾನು ಪ್ರಶ್ನೆ ರೀ. ಬಿಲ್ ತರ್ತಾರೋ ನಾನು, ನಮ್ಮನ್ನ ಕೇಳ್ರಿ, ನೀವು ಯಾರ್ರಿ? ನೀವ್ ಹೇಳಿ ಸರ್. ಅವ್ರು ಯಾರು? ನಾಗರಿಕ. ನಿಮ್ಗೆ ಪ್ರಶ್ನೆ
ನಾಗರಾಜ್ ಹೌದ್ರಿ ನಿಮ್ಮ ಅಲಯನ್ಸ್ ರೀ ಇವರು. ಅದೆಲ್ಲ ಬಿಡಿ, ಬೆಂಗಳೂರು ನಾಗರಿಕರೇ ಯಾವ ಅನ್ನೋ ಧೋರಣೆ ಯಾಕೆ? Chandran wants to answer for me. Allow me to answer. That's all the issue is. ನನ್ನ ಕ್ರಾಸ್ ಇದು ಇದೆ ಸರ್, ನಾನು ಸಬ್ಮಿಷನ್ ಕ್ಲಿಯರ್ ಮಾಡ್ಕೊಬಿಡ. ಸಬ್ಮಿಷನ್ ಮಾತಾಡಿ ಈಗ ಪರವಾಗಿಲ್ಲ. ಈಗ ಎಕನಾಮಿಕಲ್ ವಯಬಿಲಿಟಿ ಬಗ್ಗೆ ಚರ್ಚೆ ನೋಡಿ. ಈಗ ಹೇಳ್ತಾ ಇದ್ರಿ ನೋಡಿ, ರಮೇಶ್ ಅವ್ರು ಮಾತಾಡೋದು, ಸಾಹೇಬ್ ಮಾತಾಡೋದು ಹೇಳಿದ್ರು, ದೇರ್ ಮೇ ಬಿ ಅಸಮತೋಲನ, ಸತ್ಯ ತಿಳ್ಕೋಬೇಕು. imbalance. ಲೆಟ್ ಮಿ ಟೆಲ್ ಯು, ಡೋಂಟ್ ಇಂಟರ್ಫಿಯರ್. Tell me please. ಈಗ ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ BBMP ಇರ್ತಕ್ಕಂಥ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಾಗ್ತಾ ಇದೆ? ಎನಿಬಡಿ ಕ್ಯಾನ್ ಆನ್ಸರ್? 4,300 crore from almost it varies, almost around 3,500 crores are collected. Let me tell you, let me complete it. Collection is only happening 3,500 to 4,000 crores. No, 3,400 crores. ಅಷ್ಟೇ approximately. Let me be precise. ನೀವು ಪ್ರಶ್ನೆ ಕೇಳಿದ್ರೆ ನಾನು ಪಕ್ಕ ಹೇಳ್ತೀನಿ ನಿಮಗೆ ಪ್ರಶ್ನೆ ನಾನು ಉತ್ತರ. ಅದನ್ನ ಹೇಳ್ತೇನೆ. around 3,500. ಬೆಂಗಳೂರಲ್ಲಿ ಮಾಡ್ಗೇಜ್ ಮಾಡಿದಾರೆ ಇವರು, ಬಿಲ್ಡಿಂಗ್ ಮಾಡ್ಗೇಜ್ ಮಾಡಿದ್ರು. ಬೆಂಗಳೂರು ನ್ಯೂಯಾರ್ಕ್ ಸಿಟಿಯಲ್ಲಿ ಪೇಪರ್ ಬರ್ತಾ ಇದೆ ಗೊತ್ತಾ? ಗಾರ್ಮೆಂಟ್ ಸಿಟಿ ಮಾಡಿದವ್ರ ಹತ್ರ ಉತ್ತರ ಕೇಳ್ತೇವೆ. ಮಾಡಿದ್ರೆ ಚಂದನ್. Okay, thank you for now. Let's say thank you. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.